Hello everyone, I am Santosh. Today we are going to discuss the sum of the programs on pointer arithmetics. Okay, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪಾಯಿಂಟರ್ ಅರಿಥಮೆಟಿಕ್ಸ್ ಮೇಲೆ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿದ್ವಿ. ಅದು ಯಾವುದು ಪಾಯಿಂಟರ್ ಇನ್ಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್. ಓಕೆ, ಅದ್ರ ಮೇಲೆನೆ ಈಗ ಒಂದು ಪ್ರೋಗ್ರಾಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ, we will discuss or we will give the demo on pointer increment. Okay, this is the program which shows the demo of pointer increment. Okay, we'll write the program hash include. What is pointer increment? Pointer increment andre enu? Pointer holds the address of another variable. Okay, pointer increment andre pointer will move to the next location. Okay, ಅದು ಹೇಗಾಗುತ್ತೆ ಅಂತ ನೋಡೋಣ. ಇಲ್ಲಿ ನಾವು ಅರೇ ಕೂಡ ಯೂಸ್ ಮಾಡ್ತಿದ್ವಿ. ಮೀನ್ಸ್ ಇಲ್ಲಿ ಪಾಯಿಂಟರ್ ಅಂಡ್ ಅರೇಸ್ ಅಂಡ್ ಪಾಯಿಂಟರ್ಸ್ ಆ ಕಾನ್ಸೆಪ್ಟ್ ಕೂಡ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಐ ವಿಲ್ ಟೇಕ್ ಎನ್ ಅರೇ ಆಫ್ 4 ಐಟಮ್ಸ್. ಐ ವಿಲ್ ಪುಟ್ ಸಮ್ ಆಫ್ ದಿ ವ್ಯಾಲ್ಯೂಸ್. 4 ಐಟಮ್ ಇರೋ ಒಂದು ಅರೇ ತಗೊಂಡು ಅದರಲ್ಲಿ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ತಿದ್ದೀನಿ. ಓಕೆ, we will take one pointer. ಈಗ ಒಂದು ಪಾಯಿಂಟರ್ ಅನ್ನ ಡಿಕ್ಲೇರ್ ಮಾಡೋಣ. ಪಾಯಿಂಟರ್ ನೇಮ್ is p. I have taken. Then we will assign a to p. Is it correct? ನಾವು ಈ ತರ ಬರಿಬಹುದಾ? a ಅಂದ್ರೆ ಏನು? a itself is a pointer which holds the address of ಬೇಸ್ ಅಡ್ರೆಸ್ ಆಫ್ ದಟ್ ಅರೇ. ಫಸ್ಟ್ ಐಟಮ್ ಏನ್ ಅಡ್ರೆಸ್ ಇದೆಯೋ ಅದು ಎ ನಲ್ಲಿ ಸ್ಟೋರ್ ಇರುತ್ತೆ. ಆ ಅಡ್ರೆಸ್ ಅನ್ನೇ ನಾನು ಪಿ ನಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ಗಾಟ್ ಇಟ್? ಅರ್ಥ ಆಯ್ತಾ? ಎ ಅಂದ್ರೆ ಎ ಮೀನ್ಸ್ ವಿಚ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ಫಸ್ಟ್ ಐಟಮ್ ಆರ್ ಬೇಸ್ ಅಡ್ರೆಸ್. ಎ ಅಂದ್ರೆ ಪಾಯಿಂಟರ್, ಅದು ಫಸ್ಟ್ ಅಡ್ರೆಸ್ ಅನ್ನ ಹೋಲ್ಡ್ ಮಾಡಿರುತ್ತೆ. ಅರೇನಲ್ಲಿರೋ ಫಸ್ಟ್ ಐಟಮ್ ಅಡ್ರೆಸ್ ಅನ್ನ ಹೋಲ್ಡ್ ಮಾಡಿರುತ್ತೆ. ಅದನ್ನೇ ನಾವು ಏನ್ ಅಸೈನ್ ಮಾಡ್ತಿದ್ವಿ? ಪಿ ಗೆ. ಈ ತರ ನಾವು ಅಸೈನ್ ಮಾಡಬಹುದಲ್ಲ, ಬಿಕಾಸ್ ಎ ಹೋಲ್ಡ್ಸ್ ದಿ ಅಡ್ರೆಸ್. ದಟ್ ಅಡ್ರೆಸ್ ಐ ಆಮ್ ಪುಟ್ಟಿಂಗ್ ಇಟ್ ಇನ್ ಪಿ, ರೈಟ್? ಓಕೆ, ವಿಲ್ ಟೇಕ್ ದ ವೇರಿಯೇಬಲ್ ಐ ಆಲ್ಸೋ. ಇಲ್ಲಿ ಐ ಕೂಡ ಒಂದು ಡಿಕ್ಲೇರ್ ಮಾಡ್ತೀನಿ, ಬಿಕಾಸ್ ಐ ವಾಂಟ್ ಟು ಯೂಸ್ ಇಟ್ ಫಾರ್ ಲೂಪ್. Now I will use a loop I equal to 0 because the array index starts with 0. I less than 4 because we have 0 to 3 items. I plus plus. Okay. Let us print the statement or the value percentage d items. This is star p. What is star p? Star p ಅಂದ್ರೆ ಆ ಅಡ್ರೆಸ್ ಅಲ್ಲಿರೋ ವ್ಯಾಲ್ಯೂ. Now we want to increment. Okay, this is the program. ಈ ಪ್ರೋಗ್ರಾಮ್ ನಾವು ಸಿಂಪಲ್ ಒಂದು ಡೆಮಾನ್ಸ್ಟ್ರೇಷನ್ ಗೋಸ್ಕರ ಬರ್ದಿದ್ದೀನಿ. ಇದನ್ನ ಇವಾಗ ಟ್ರೇಸ್ ಮಾಡಿ ನೋಡೋಣ. ಫಸ್ಟ್ ನಾವು ನೋಡೋಣ ಹೌ ಇಟ್ ಈಸ್ ರಿಪ್ರೆಸೆಂಟೆಡ್. ಮೆಮರಿನಲ್ಲಿ ಇದು ಹೇಗೆ ರಿಪ್ರೆಸೆಂಟ್ ಆಗಿರ್ಬೋದು, ಇಮ್ಯಾಜಿನರಿ. We will discuss. Okay, there are 4 items in the array, and as usual you know that array holds the items continuously 10 20 30 40. What is the array name? A. ಆಮೇಲೆ ನಾವು ಏನ್ ಮಾಡೋಣ, ಸಮ್ ಅಜ್ಯೂಮ್ಡ್ ಅಡ್ರೆಸ್ಸಸ್ ಅನ್ನ ತಗೋಣ. ಅಡ್ರೆಸ್ ಅನ್ನ ಅಜ್ಯೂಮ್ ಮಾಡ್ತಾ ಇದೀನಿ. ಇದು 1000 ಅಂತ ತಿಳ್ಕೊಳ್ಳಿ. ಇದು 1004, ಇದು 1008, ಇದು 1012. What is A now? A is holding the address of first item. A ನಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ಇಲ್ಲಿ ಬರೀತೀನಿ. A holds 1000. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ A itself is a pointer to the first item ಅಂತ ಹೇಳಿದ್ವಿ. ಓಕೆ, ಇವಾಗ how this program works ಅಂತ ನೋಡೋಣ. As we know, this is the declaration of array. Array ಅನ್ನ ಡಿಕ್ಲರೇಷನ್ ಮಾಡಿದ್ವಿ, ಕರೆಕ್ಟ್.
ಅದರಲ್ಲಿ 4 ಐಟಮ್ಸ್ ಹಾಕಿದ್ವಿ. ಓಕೆ, ಅರೇ ನೇಮ್ ಇಸ್ ವಾಟ್ ಎ ಅಂಡ್ ವಿ ಹ್ಯಾವ್ ಟೇಕನ್ ಎ ಪಾಯಿಂಟರ್. ಇವಾಗ ಒಂದು ಪಾಯಿಂಟರ್ ತಗೊಂಡಿದ್ವಿ, ಪಾಯಿಂಟರ್ ಡಿಕ್ಲರೇಷನ್ ಮಾಡಿದ್ವಿ. ಓಕೆ, p equal to a means p is pointing at a. p is pointing at a means what? p ನಲ್ಲಿನು ಏನ್ ಸ್ಟೋರ್ ಆಗಿರುತ್ತೆ? 1000. ಬಿಕಾಸ್ a ನಲ್ಲಿ ಏನಿದೆ? 1000 ಇದೆ. ಅದನ್ನ ನಾವು p ಗೆ ಅಸೈನ್ ಮಾಡ್ತಾ ಇದ್ದೀವಿ. ಗಾಟ್ ಇಟ್? ಅಥವಾ ನಾವು ಪಿಕ್ಚರ್ ಇಲ್ಲಿ ಹೆಂಗ್ ತೋರಿಸಬಹುದು? p holds 1000, which means it is pointing to the 1000 address, that is a of 0. ಇವಾಗ ಅಕಾರ್ಡಿಂಗ್ ಟು ಲೂಪ್ ಹೌ ದಿಸ್ ವರ್ಕ್ಸ್ ನೋಡೋಣ. I is equal to 0 ಇದೆ, 0 less than 4 is true. ಓಕೆ, ಈ ತರ ನಾವು ಸ್ಟೆಪ್ ಬೈ ಸ್ಟೆಪ್ ಬರೆದ್ ಬಿಟ್ರೆ ಈಸಿಯಾಗಿ ಆನ್ಸರ್ ನಮ್ಗೆ ಸಿಕ್ಬಿಡುತ್ತೆ. ವಾಟ್ ವಿ ಆರ್ ಪ್ರಿಂಟಿಂಗ್? ಪ್ರಿಂಟ್ ಸ್ಟಾರ್ ಪಿ. ಸ್ಟಾರ್ ಪಿ ಪ್ರಿಂಟ್ ಮಾಡೋದಂದ್ರೆ ಏನು? ಪಿ ನಲ್ಲಿ ಏನಿದೆ? 1000. ದಿಸ್ ಇಸ್ 1000. ಓಕೆ, ಸ್ಟಾರ್ ಪಿ ಅಂದ್ರೆ ಏನು? ಅದರೊಳಗಿರೋ ವ್ಯಾಲ್ಯೂ ಅದೆಷ್ಟು? 10. ಏನ್ ಪ್ರಿಂಟ್ ಆಯ್ತು? ಫಸ್ಟಿಗೆ 10 ಪ್ರಿಂಟ್ ಆಯ್ತು. ನೆಕ್ಸ್ಟ್ ಪಿ ಪ್ಲಸ್ ಪ್ಲಸ್ ಅಂದ್ರೆ ಏನು? ಪಿ ಮೂವ್ಸ್ ಟು ದ ನೆಕ್ಸ್ಟ್ ಲೊಕೇಶನ್. ಇವಾಗ ಪಿ ನೆಕ್ಸ್ಟ್ ಲೊಕೇಶನ್ಗೆ ಮೂವ್ ಆಗುತ್ತೆ. ಗೊತ್ತಾಯ್ತಲ್ಲ? ಇದು ಪಾಯಿಂಟರ್ ಇನ್ಕ್ರಿಮೆಂಟ್. ಹಂಗಂದ್ರೆ ಪಿ ನಲ್ಲಿ ಏನ್ ಸ್ಟೋರ್ ಇರುತ್ತೆ? ಇವಾಗ ಪಿ ಮೂವ್ಸ್ ಟು ದ ನೆಕ್ಸ್ಟ್ ಲೊಕೇಶನ್. ನೆಕ್ಸ್ಟ್ ಲೊಕೇಶನ್ ಅಂದ್ರೆ ಪಿ ನಲ್ಲಿ ಏನ್ ಸ್ಟೋರ್ ಆಗಿರುತ್ತೆ? 1004. ಪಿ ನಲ್ಲಿ ಮೊದಲು 1000 ಇತ್ತು, ಈಗ ಏನಾಯ್ತು? 1004. ಓಕೆ, ನೆಕ್ಸ್ಟ್ ಐ ಪ್ಲಸ್ ಪ್ಲಸ್. ಐ ಇಸ್ ಈಕ್ವಲ್ ಟು ವಾಟ್? 0 ಇದ್ದಿದ್ದು ಇವಾಗ 1 ಆಯ್ತು. 1 ಲೆಸ್ ದ್ಯಾನ್ 4 is true. Again we are printing star p. What is star p? p ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ ಅದ್ಯಾವುದು? 20. Got it? ಮತ್ತೆ p plus plus means p moves to the next location. p ನಲ್ಲಿ 1004 ಇತ್ತು, ಇವಾಗ ಏನಾಗುತ್ತೆ? 1008 ಸ್ಟೋರ್ ಆಗುತ್ತೆ. p holds 1008. ಅಥವಾ ಅದನ್ನ ಹೇಗೆ ತೋರಿಸಬಹುದು? ಪಿ ನಲ್ಲಿ 1008 ಇದೆ ಅಂತ ತೋರಿಸಿದ್ವಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಐ ಇಸ್ ಈಕ್ವಲ್ ಟು 2. 2 ಲೆಸ್ ದ್ಯಾನ್ 4 ಟ್ರೂ. ಟ್ರೂ ಅಂದ್ರೆ then it comes inside again printing star p ವ್ಯಾಲ್ಯೂ. ಮತ್ತೆ ಸ್ಟಾರ್ ಪಿ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು. ಇವಾಗ ಪಿ ನಲ್ಲಿ ಏನಿದೆ ನೋಡಿ? 1008. ಸ್ಟಾರ್ ಪಿ ಅಂದ್ರೆ ಅದರೊಳಗಿರೋ ವ್ಯಾಲ್ಯೂ ಅದೆಷ್ಟು? 30. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಮತ್ತೆ ಪಿ ಪ್ಲಸ್ ಪ್ಲಸ್. ಮತ್ತೆ ಪಿ ಪ್ಲಸ್ ಪ್ಲಸ್ ಅಂದ್ರೆ ಪಿ ಮೂವ್ಸ್ ಟು ದ ನೆಕ್ಸ್ಟ್ ಲೊಕೇಶನ್. ಇವಾಗ ಪಿ ನಲ್ಲಿ ಏನ್ ಸ್ಟೋರ್ ಆಗಿದೆ? 1012. ಇವಾಗ 1000 ಮತ್ತು 1004 1008 ಈ ತರ 4 ಡಿಫರೆನ್ಸಸ್ ಯಾಕೆ ಮಾಡಿದ್ದೀನಿ ಅಂದ್ರೆ ದ ಐಟಮ್ಸ್ ಆರ್ ಇಂಟಿಜರ್ ಟೈಪ್. ಇಂಟಿಜರ್ ಟೈಪ್ ಒಂದು ಇಂಟಿಜರ್ ಐಟಮ್ ಸ್ಟೋರ್ ಆಗಕ್ಕೆ 4 ಬೈಟ್ಸ್ ಪ್ಲೇಸ್ ಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಬೈಟ್ಗೆ ಅಥವಾ ಫಸ್ಟ್ ಐಟಮ್ಗೆ 1000 ಅಡ್ರೆಸ್ ಕೊಟ್ರೆ ನೆಕ್ಸ್ಟ್ ಐಟಮ್ಗೆ 1004 ಅಂತ ನಾನು ಕೊಟ್ಟಿದ್ದೀನಿ. ಓಕೆ, ದೋಸ್ ಆರ್ ಆಲ್ ಅಸ್ಯೂಮ್ಡ್ ಅಡ್ರೆಸ್ಸಸ್. ನೌ ವಾಟ್ p holds? p ನಲ್ಲಿ 1012 ಇದೆ. ಓಕೆ, ನೌ ಅಗೇನ್ I gets incremented 3 less than 4 true. ಟ್ರೂ ಅಂದ್ರೆ ಒಳಗಡೆ ಎಂಟರ್ ಆಯ್ತು ಇಲ್ಲಿ. ಇವಾಗ ಅಗೇನ್ ವಿ ಆರ್ ಪ್ರಿಂಟಿಂಗ್ ಇಂಟೀಜರ್ ಐಟಮ್, ದಟ್ ಈಸ್ ಪರ್ಸೆಂಟೇಜ್ ಡಿ ಐಟಮ್. ಸ್ಟಾರ್ ಪಿ ಅಂದ್ರೆ ಏನು? ಪಿ ನಲ್ಲಿ ಏನಿದೆಯೋ ಅದರೊಳಗಿರೋ ವ್ಯಾಲ್ಯೂ ಅದು ಎಷ್ಟು? ಇವಾಗ 40. ನೆಕ್ಸ್ಟ್ ಪಿ ಪ್ಲಸ್ ಪ್ಲಸ್. ಪಿ ಪ್ಲಸ್ ಪ್ಲಸ್ ಅಂದ್ರೆ ನೆಕ್ಸ್ಟ್ ಲೊಕೇಶನ್ ಏನಿದೆಯೋ ಅಲ್ಲಿ ಅದು ಬರುತ್ತೆ ಇವಾಗ. ಓಕೆ, ನೆಕ್ಸ್ಟ್ I is equal to 4. 4 less than 4 false.
ಮೀನ್ಸ್ ನಾವ್ ಏನೇನ್ ಐಟಮ್ಸ್ ಇವಾಗ ಪ್ರಿಂಟ್ ಮಾಡಿದ್ವಿ ದ ಔಟ್ಪುಟ್ ವಿಲ್ ಬಿ ಲೈಕ್ ದಿಸ್. ಔಟ್ಪುಟ್ ಏನಂತ ಬರುತ್ತೆ ಅಂದ್ರೆ 10, 20, 30, 40. ಸಿ ನೀವು ಕೂಡ ಈ ಪ್ರೋಗ್ರಾಮ್ ಅನ್ನ ಟೈಪ್ ಮಾಡಿ ಟ್ರೇಸ್ ಮಾಡಕ್ಕೆ ಟ್ರೈ ಮಾಡಿ ಅಥವಾ ಎಕ್ಸಿಕ್ಯೂಟ್ ಮಾಡಿ ನೋಡಿ ವೆದರ್ ದ ರಿಸಲ್ಟ್ ವಿಲ್ ಮ್ಯಾಚ್ ವಿತ್ ಮೀ ಆರ್ ನಾಟ್. ನಾನ್ ಮಾಡಿರೋ ತರ ಅಲ್ಲಿ ರಿಸಲ್ಟ್ ಮ್ಯಾಚ್ ಆಗುತ್ತೆ ಇಲ್ಲ ಅಂತ ನೋಡ್ಕೊಳ್ಳಿ. ಓಕೆ ಆಯ್ತಾ? ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್ ಆನ್ ಪಾಯಿಂಟರ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. ಇದ್ರ ಮೇಲೆ ಇನ್ನೊಂದು ಸಿಂಪಲ್ ಪ್ರೋಗ್ರಾಮ್ ಅನ್ನ ನಾನು ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಿ. dash include stdio.h. ಇಫ್ ಪಾಸಿಬಲ್ ಪ್ರೋಗ್ರಾಮ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿ, ಅಂದ್ರೆ ನಿಮಗೆ ಯಾವ ತರ ಅಡ್ರೆಸಸ್ ಪ್ರಿಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಅಡ್ರೆಸಸ್ ವಿಲ್ ಬಿ ಇನ್ ಹೆಕ್ಸಾಡೆಸಿಮಲ್ ಫಾರ್ಮ್ ಅಂಡ್ ಅಡ್ರೆಸಸ್ ಅನ್ನ ಪ್ರಿಂಟ್ ಮಾಡಕ್ಕೆ ವಾಟ್ ಸ್ಪೆಸಿಫೈಯರ್ ವಿ ಆರ್ ಯೂಸಿಂಗ್ %p. ಓಕೆ, I will take a variable int a and I am storing 5 in a. ಓಕೆ, ಆಮೇಲೆ ಇನ್ನೊಂದು ಪಾಯಿಂಟರ್ ವೇರಿಯೇಬಲ್ ಅನ್ನ ತಗೊಳ್ಳೋಣ. ಪಾಯಿಂಟರ್ ವೇರಿಯೇಬಲ್ ಗೆ ಒಂದು ಹೆಸರು ಇಡ್ತಾ ಇದ್ದೀನಿ ptr. ಓಕೆ, ದಿಸ್ ಇಸ್ ಜಸ್ಟ್ ದ ನೇಮ್, ಯು ಕ್ಯಾನ್ ಗಿವ್ ಎನಿ ನೇಮ್. ಓಕೆ, ptr ಅಲ್ಲಿ ಅಡ್ರೆಸ್ ಆಫ್ a ಹೋಲ್ಡ್ ಮಾಡಿಸ್ತಾ ಇದ್ದೀನಿ, ಮೀನ್ಸ್ ptr ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ a. ಇವಾಗ ಅಡ್ರೆಸಸ್ ಅನ್ನ ಪ್ರಿಂಟ್ ಮಾಡಿ ನೋಡೋಣ. printf %p. what it is %p ಅಂದ್ರೆ ಏನು? to print the address we are using %p. it will be in hexadecimal form. where is the address? ಅಡ್ರೆಸ್ ಎದರಲ್ಲಿ ಸ್ಟೋರ್ ಆಗಿದೆ? ptr ನಲ್ಲಿ. ಅದಕ್ಕೆ ನಾನು ptr ಅಂತ ಬರೀತೀನಿ. ಓಕೆ, now we are doing pointer increment ptr++. ಇವಾಗ ಮತ್ತೆ ಅಡ್ರೆಸ್ ಅನ್ನ ಪ್ರಿಂಟ್ ಮಾಡೋಣ. ಅಂದ್ರೆ ಇನ್ಕ್ರಿಮೆಂಟ್ ಆದ್ಮೇಲೆ ವೇರ್ ವಿಲ್ ಬಿ ದ ಪಾಯಿಂಟರ್ ಅಂತ ನಂಗೆ ನೋಡ್ಬೇಕಾಗಿದೆ. ಅದಕ್ಕೆ ಮತ್ತೆ ptr ವ್ಯಾಲ್ಯೂ ಅನ್ನ ಪ್ರಿಂಟ್ ಮಾಡ್ತಿದ್ದೀವಿ. ಇವಾಗ ವಿ ಆರ್ ಯೂಸಿಂಗ್ ಪಾಯಿಂಟರ್ ಡಿಕ್ರಿಮೆಂಟ್. ಪಾಯಿಂಟರ್ ಡಿಕ್ರಿಮೆಂಟ್ ಹೇಗೆ ಮಾಡೋದು? ಪಾಯಿಂಟರ್ ಮೈನಸ್. ಗಾಟ್ ಇಟ್? ಅಂದ್ರೆ ಇವಾಗ ಪಾಯಿಂಟರ್ ಡಿಕ್ರಿಮೆಂಟ್ ಆಯ್ತು. ಡಿಕ್ರಿಮೆಂಟ್ ಆದ್ಮೇಲೂ ಕೂಡ ಐ ವಾಂಟ್ ಟು ಪ್ರಿಂಟ್ ದ ಅಡ್ರೆಸ್ ಆರ್ ವೇರ್ ದ ಪಾಯಿಂಟರ್ ಈಸ್ ಅಂತ ನಂಗೆ ನೋಡ್ಬೇಕಾಗಿದೆ. ಅದಕ್ಕೆ ಮತ್ತೆ ಅಡ್ರೆಸ್ ಅನ್ನ ಪ್ರಿಂಟ್ ಮಾಡೋಣ. ಇಸ್ ದ ಪ್ರೋಗ್ರಾಮ್, ಸಿಂಪಲ್ ಡೆಮೋ ಪ್ರೋಗ್ರಾಮ್. ಇದ್ರ ಮೇಲೆ ನೀವು ತಿಳ್ಕೋಬಹುದು ಹೌ ದ ಪಾಯಿಂಟರ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ವಿಲ್ ಆಕರ್. ಓಕೆ, ಇದನ್ನ ನಾನು ರಿಪ್ರೆಸೆಂಟ್ ಮಾಡಿ ಇಲ್ಲಿ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್, ವಾಟ್ ವಿ ಹ್ಯಾವ್ ಟೇಕನ್ ಎ ಇಲ್ಲಿದೆ ಅಂತ ತಿಳ್ಕೊಂಡಿದ್ವಿ. ಓಕೆ, ವಾಟ್ ಈಸ್ ದ ಅಡ್ರೆಸ್ ಆಫ್ ಎ? ಅಡ್ರೆಸ್ ಆಫ್ ಎ ಇಸ್, ನಾವು ಏನಾದ್ರೂ ಅಸಂಪ್ಷನ್ ಮಾಡ್ಕೊಳ್ಳೋಣ, 2000 ಅಂತ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಅಂಡ್ where is ptr? ptr will be somewhere which is pointing to a because ptr holds the address of a. ಇದರ ಅರ್ಥ ಏನು? ಇದು ಪಾಯಿಂಟೆಡ್ ಟು ದಟ್ ವೇರಿಯೇಬಲ್ a. ಇವಾಗ ಇಲ್ಲಿ ಮುಂದೆ ಕೂಡ ಸಮ್ ಮೆಮರಿ ಲೊಕೇಶನ್ಸ್ ಇರುತ್ತೆ ಅಂತ ಹೇಳ್ತಿದ್ದೀನಿ. ಫಾರ್ ಎಕ್ಸಾಂಪಲ್, there are some memory locations. Okay, and it is of integer type. That's why the next location may be 2004, 2008, 2012. And what it is? 1996, 19992. ಈ ತರ ನಾನು ಇಲ್ಲಿ ಬರ್ದಿದ್ದೀನಿ, ಅಬ್ಸರ್ವ್ ಕೇರ್ಫುಲ್ಲಿ. ಓಕೆ, ಇವಾಗ ptr =& a ಅಂತೂ ಇದನ್ನ ನಾವು ವರ್ಕ್ ಮಾಡಿದ್ವಿ. ಈಗ ptr ನಲ್ಲಿ ಅಡ್ರೆಸ್ ಆಫ್ a ಸ್ಟೋರ್ ಮಾಡಿದ್ವಿ. ಓಕೆ, ಇವಾಗ ಐ ವಾಂಟ್ ಟು ಪ್ರಿಂಟ್ ptr ಅಡ್ರೆಸ್ ಅನ್ನ ಪ್ರಿಂಟ್ ಮಾಡೋಣ. ಸಾರಿ, ptr ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದನ್ನ ಪ್ರಿಂಟ್ ಮಾಡಬೇಕು. ptr ಹೋಲ್ಡ್ಸ್ ಅಡ್ರೆಸ್ ಆಫ್ a ಅಂದ್ರೆ ಫಸ್ಟ್ ಔಟ್ಪುಟ್ ವಿಲ್ ಬಿ ವಾಟ್? ptr holds the address of a. What is the first output? 2000. ಇವಾಗ ನೆಕ್ಸ್ಟ್ ಏನಾಗುತ್ತೆ? ptr++. ptr++ ಅಂದ್ರೆ ptr where it goes?
PTR moves to the next location. ಹಾಗಿದ್ರೆ PTR ನಲ್ಲಿ ಇವಾಗ ಏನ್ ಸ್ಟೋರ್ ಇರುತ್ತೆ? 2004. ಓಕೆ, ಇವಾಗ ಮತ್ತೆ PTR ಅನ್ನ ಪ್ರಿಂಟ್ ಮಾಡ್ತಿದ್ದಾರೆ. PTR ನಲ್ಲಿ ಏನ್ ಸ್ಟೋರ್ ಇದೆ ಈಗ? ನೆಕ್ಸ್ಟ್ ಅಡ್ರೆಸ್. ಅಂದ್ರೆ ಇವಾಗ ಏನ್ ಪ್ರಿಂಟ್ ಆಗುತ್ತೆ? 2004. ಇವಾಗ ಮತ್ತೆ PTR ಮೈನಸ್ ಮೈನಸ್ ಮಾಡ್ತಿದಾರೆ. PTR ಮೈನಸ್ ಮೈನಸ್ ಅಂದ್ರೆ ಪಾಯಿಂಟರ್ ಗೋಸ್ ಟು ದ ಪ್ರೀವಿಯಸ್ ಲೊಕೇಶನ್. ಇವಾಗ ಮತ್ತೆ ಪಾಯಿಂಟರ್ ಪ್ರೀವಿಯಸ್ ಲೊಕೇಶನ್ ಬರುತ್ತೆ. ಓಕೆ, ಪ್ರೀವಿಯಸ್ ಲೊಕೇಶನ್ ಯಾವುದು? 2004 ಅಲ್ಲಿ ಇತ್ತು. ಮೈನಸ್ ಮೈನಸ್ ಮಾಡಿದ್ರೆ ಇಟ್ ಕಮ್ಸ್ ಬ್ಯಾಕ್ ಟು ದ 2000 ಲೊಕೇಶನ್. ಹಾಗಿದ್ರೆ ವಾಟ್ ಈಸ್ ದ ಔಟ್ಪುಟ್? 2000. ಅರ್ಥ ಆಯ್ತಾ? ವೆರಿ ಸಿಂಪಲ್. PTR ನಲ್ಲಿ ನಾವು ಅಡ್ರೆಸ್ ಆಫ್ ಎ ಸ್ಟೋರ್ ಮಾಡಿದೀವಿ. ಅಡ್ರೆಸ್ ಆಫ್ ಎ ಇಸ್ 2000 ಅಂತ ತಿಳ್ಕೊಂಡಿದ್ವಿ. ಮೊದಲು PTR ಪ್ರಿಂಟ್ ಮಾಡಿದ್ವಿ. ವಾಟ್ ಈಸ್ ದಟ್? ಅಡ್ರೆಸ್ ಆಫ್ ಎ ಪ್ರಿಂಟ್ ಆಯ್ತು 2000. ಮತ್ತೆ PTR ಪ್ಲಸ್ ಪ್ಲಸ್ ಮಾಡಿದ್ರೆ ಪಾಯಿಂಟರ್ ಮೂವ್ಸ್ ಟು ದ ನೆಕ್ಸ್ಟ್ ಲೊಕೇಶನ್. ದೆನ್ ವಿ ಆರ್ ಪ್ರಿಂಟಿಂಗ್ ದ ಅಡ್ರೆಸ್. ವಾಟ್ ಈಸ್ ದ ಅಡ್ರೆಸ್ ನೌ? 2004. ಮತ್ತೆ ವಿ ಆರ್ ಡೂಯಿಂಗ್ PTR ಡಿಕ್ರಿಮೆಂಟ್. ಪಾಯಿಂಟರ್ ಡಿಕ್ರಿಮೆಂಟ್ ಮಾಡಿದ್ರೆ pointer moves to the previous location. Now where is the pointer? Pointer is at 2000 location. We are printing that. ಅರ್ಥ ಆಯ್ತಾ? ವೆರಿ ಸಿಂಪಲ್. ಈ ತರ ನೀವು ಪ್ರೋಗ್ರಾಮ್ಸ್ ಅನ್ನ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಅಡ್ರೆಸಸ್ ಗಳು ಇಲ್ಲಿ ಏನಾಗುತ್ತೆ ಅಂದ್ರೆ ಹೆಕ್ಸಾಡೆಸಿಮಲ್ ಫಾರ್ಮ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಈ ತರ 2000 ಅಥವಾ 100 ಈ ತರ ಪ್ರಿಂಟ್ ಆಗೋದಿಲ್ಲ. ಲಾರ್ಜ್ ನಂಬರ್ ಒಂದು ಹೆಕ್ಸಾಡೆಸಿಮಲ್ ಫಾರ್ಮ್ಯಾಟ್ ಅಲ್ಲಿ ಪ್ರಿಂಟ್ ಆಗ್ತಾ ಇರುತ್ತೆ. ಓಕೆ, ಜಸ್ಟ್ ಟ್ರೈ ಇಟ್. ಅರ್ಥ ಆಯ್ತಾ? ಹೌ ಪಾಯಿಂಟರ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ವಿಲ್ ವರ್ಕ್. ಥ್ಯಾಂಕ್ ಯು.